ಹಾಯ್ ಎವ್ರಿವನ್. ಇವಾಗ ನೋಡಿ ನಮ್ಮ ಹತ್ರ ಒಂದು ಶಿಫ್ಟೂ ನಮ್ಮ ಹತ್ರ ಒರಿಜಿನಲ್ ಪವರ್ ವಿಂಡೋ ಸಿಗುತ್ತೆ. ಡಿಸೈರ್ಗೂ ನಮ್ಮ ಹತ್ರ ಒರಿಜಿನಲ್ ಪವರ್ ವಿಂಡೋ ಸಿಗುತ್ತೆ. ಇವಾಗ ಗಾಡಿದು ಸ್ಟಾಪ್ ಆಗಿರೋದ್ರಿಂದ ಒನ್ಲಿ ಫಾರ್ ಆರ್ಡ್ರ್ ಬೇಸೇ ನಾವು ತೊಗೊತಾ ಇರೋದು. ನಮ್ಮ ಹತ್ರ ರೆಡಿ ಇದ್ದರೆ ನಾವು ಹಾಕಿ ನಿಮಗೆ ಕೊಡ್ಬೋದು ಒಂದು. ಬಟ್ ಇದು ವೀಡಿಯೋನಲ್ಲಿ ನೋಡಿ, ನಾವು ಪವರ್ ವಿಂಡೋ ಫಿಟ್ ಮಾಡಿದ್ರೂ ಎಲ್ಲ ಒರಿಜಿನಲ್ ಥರ ಮಾರುತಿ ಪಡೆಟೆ ನಿಮಗೆ ಪವರ್ ವಿಂಡೋ ಬಗ್ಗೆ ನಾನು ಹೇಳ್ತಾ ಇರೋದು, ಅದು ನಿಮಗೆ ವೀಡಿಯೋನಲ್ಲಿ ತೋರಿಸ್ಕೊಡ್ತೀನಿ, ನೀವು ನೋಡ್ಬೋದು. ಸೊ ಬಂದ್ಬಿಟ್ಟು ಕೆಲವು ಜನ ಏನು ಮಾಡ್ತಾರೆ ಅಂದರೆ, ಡಬ್ಬ ಬರ್ತದೆ ಡೋರ್ ಪ್ಯಾಡ್ಗೆ, ಸೊ ಆ ಡಬ್ಬ ಹಾಕಿರ್ತಾರೆ. ಕೆಲವು ಜನ ಕಸ್ಟಮರ್ ಎಲ್ಲಿ ಹಾಕ್ಸ್ಕೊಂಡಿರ್ತಾರೆ ಪವರ್ ವಿಂಡೋ, ಅವ್ರಿಗೆ ರೆಕ್ಟಿಫೈ ಮಾಡಿಬಿಟ್ಟು ಈ ಥರ ಪ್ಯಾಡು ನಿಮಗೆ ಒರಿಜಿನಾಲಿಟಿನಲ್ಲಿ ಬೇಕು ಅಂತ ಹೇಳ್ತಾರೆ. ಸೊ ಇದು ಬರೋದು ನಿಮಗೆ ಈ ಥರ ಹ್ಯಾಂಡಲ್ ಜೊತೆಯಲ್ಲಿ ಬಂದಿರ್ತದೆ. ಕೆಲವು ಜನ ಇದಕ್ಕೆ ಬಾಕ್ಸ್ ಥರ ಹಾಕ್ಕೊಂಡು ಬಿಡ್ತಾರೆ ಡಬ್ಬ, ಅದು ಒಂದು ಪವರ್ ವಿಂಡೋ ಬರ್ತದೆ. ಇದು ತೆಗಿಬಿಟ್ಟು ಪ್ಯಾಡ್ ನಾವು ಒರಿಜಿನಲ್ ಥರ ಇದಕ್ಕೆ ಪವರ್ ವಿಂಡೋ ಫಿಟ್ ಮಾಡಿರೋದು. ಸೊ ಪ್ಯಾಡ್ ಎಲ್ಲ ಚೇಂಜ್ ಮಾಡಿ ಒರಿಜಿನಲ್ ಕೆಲಸ ಹೆಂಗಾಗತ್ತೆ ಅದೇ ಥರ ಕೆಲಸ ಅಲ್ಲಿ ನೋಡ್ಬೋದು ನೀವು. ಲಾಕ್ ಮಾಡ್ರೆ ಇಲ್ಲಿ ಲಾಕು ಅನ್ಲಾಕ್, ಇದೂ ಕೆಲಸ ಆಗ್ತಾಯಿದೆ, ಲಾಕ್ ಅನ್ಲಾಕು, ಇದೂ ಇಲ್ಲಿನೂ ನಿಮಗೆ ವರ್ಕಿಂಗ್ ಆಗುತ್ತೆ. ಪ್ಲಸ್ ಬಂದ್ಬಿಟ್ಟು ಇದಕ್ಕೆ ನಾವು ಪವರ್ ವಿಂಡೋ ಕಂಪ್ನಿದು ಹೆಂಗೆ ಬರ್ತದೆ ಸೇಮ್ ಅದೇ ಥರ ಫಿಟ್ ಮಾಡಿದ್ದೀನಿ. ಡೋರ್ ಪ್ಯಾಡ್ ಎಲ್ಲ ಚೇಂಜ್ ಮಾಡಿ ಇದಕ್ಕೆ ಪವರ್ ವಿಂಡೋ ಫಿಟ್ ಆಗಿದೆ. ಸೊ ಹಿಂದ್ಗಡೆ ಬಂದರೂ ನಿಮಗೆ ಹಿಂದ್ಗಡೆನೂ ಬಂದರೆ ನೀವು ಹಿಂದ್ಗಡೆನೂ ನಾವು ಇದಕ್ಕೆ ಪ್ಯಾಡ್ ಪೂರ್ತಿ ಚೇಂಜ್ ಮಾಡಿ ಇದಕ್ಕೆ ಪವರ್ ವಿಂಡೋ ಫಿಟ್ ಮಾಡಿದ್ದೀನಿ. ಒಂದು ಪವರ್ ವಿಂಡೋ ಕೆಲಸ ಇದಕ್ಕಾಗಿದೆ. ಇನ್ನೊಂದು ಬಂದ್ಬಿಟ್ಟು ಸೆಂಟ್ರಲ್ ಲಾಕಿಂಗ್ ಕೆಲಸ. ಸೆಂಟ್ರಲ್ ಲಾಕಿಂಗ್ ಕೆಲಸ ಏನಂದರೆ, ಒಂದು ಫ್ಲಿಪ್ ಮಾಡಲ್ ಅಂದರೆ ನಿಮಗೆ ಈ ಥರ ಬಟನ್ ಪ್ರೆಸ್ ಮಾಡಿದ್ರೆ ಕೀ ಒಳಗಡೆ ಹೋಗುತ್ತೆ. ಈ ಥರ ಫ್ಲಿಪ್ ಮಾಡಲ್ ಒಂದು ರಿಮೋಟ್ ಬರ್ತದೆ. ನೆಕ್ಸ್ಟು ಇನ್ನೊಂದು ರಿಮೋಟ್ ಬಂದುಬಿಟ್ಟು ನಿಮಗೆ ನಾರ್ಮಲ್ ನಿಮ್ಮದು ಇನ್ನೊಂದು ಕೀ ಇದ್ದರೆ ಈ ಥರ ರಿಮೋಟ್ ಒಂದು ನಿಮಗೆ ಬರ್ತದೆ. ಒಂದು ಈ ಥರ ರಿಮೋಟ್, ಒಂದು ಫ್ಲಿಪ್ ಮಾಡಲ್ ರಿಮೋಟ್. ಸೊ ಒಂದು ಸಿಸ್ಟಮ್ ಬೇಜಾನ್ ಬ್ರ್ಯಾಂಡ್ ಇದೆ. ಡಿಪೆಂಡೆಂಟ್ ಕಸ್ಟಮರ್ ಯೂಸಿಂಗ್ ಮೇಲೆ ನಿಮ್ಮ ಬಜೆಟ್ ಏನಿದೆ ಆ ಬಜೆಟ್ಗೆ ಹಾಕ್ಕೊಳ್ಬೋದು ನೀವು. ಇದಕ್ಕೆ ಒಂದು ಪೈನಿಯರ್ ಸಿಸ್ಟಮ್, 4 ಡೋರ್ಗೆ 4 ಸ್ಪೀಕರ್ ಒಂದು. ಆಮೇಲೆ ಇಲ್ಲಿ ಬಂದರೆ ಸ್ಟೀರಿಂಗ್ ಕಂಟ್ರೋಲ್ ಈ ಥರ ಕ್ಯಾಪ್ ಬಂದಿರ್ತದೆ. ಸೊ ಕ್ಯಾಪ್ ತೆಗಿಬಿಟ್ಟು ನಾವು ಸ್ಟೀರಿಂಗ್ ಕಂಟ್ರೋಲ್ ಮಾತ್ರ ಇದಕ್ಕೆ ವರ್ಕಿಂಗ್ ಬೇಕಾದರೆ ಸಿಸ್ಟಮ್ಗೆ ವರ್ಕಿಂಗ್. BS6 2019 18 ನಿಮ್ಮ ಗಾಡಿ ರಿಜಿಸ್ಟರ್ ಆಗಿದರೆ 19ದು ಪ್ರೊಡಕ್ಷನ್ ಅಂದರೆ ನಿಮಗೆ ಗಾಡಿನಲ್ಲಿ ಮಾಡಲ್ ಬೇರೆ ಬೇರೆ ಥರ ಬರ್ತದೆ. ಸೊ ಮೀಟ್ರು ಈ ಥರ ಮೀಟ್ರ್ ಇದ್ದರೆ ಕ್ರೂಸ್ ಕಂಟ್ರೋಲ್ ಹಾಕೋಕ್ಕಾಗಲ್ಲ. ಮೀಟ್ರ್ ಚೇಂಜ್ ಮಾಡಿ ನೀವು BS6 ಇದ್ದರೆ ಮಾತ್ರ ಕ್ರೂಸ್ ಕಂಟ್ರೋಲನ್ನು ಆ್ಯಕ್ಟಿವೇಶನ್ ಮಾಡ್ಬೋದು. ಶಿಫ್ಟ್ ಇರಲಿ, ಶಿಫ್ಟ್ ಡಿಸೈರ್ ಇರಲಿ, ಅದಕ್ಕೂ ಕ್ರೂಸ್ ಕಂಟ್ರೋಲ್ ಆ್ಯಕ್ಟಿವೇಶನ್ ಮಾಡ್ಬೋದು. ಈವನ್ LX ಇದ್ರೂ ಮಾಡ್ಬೋದು, ನಾವು VX ಇದ್ರೂ ಮಾಡ್ಬೋದು. ಮೀಟ್ರ್ ಈ ಥರ ಇದ್ದರೆ ಈ ಮೀಟ್ರಿಗೆ ಕ್ರೂಸ್ ಕಂಟ್ರೋಲ್ ಹಾಕೋಕ್ಕಾಗಲ್ಲ. ಮೀಟ್ರ್ ಚೇಂಜ್ ಮಾಡಿ ಆಗ್ಬೋದು. ಮೀಟ್ರೂ ನಮ್ಮ ಹತ್ರ ಟಾಪ್ ಮಾಡೋದು ಅವೈಲಬಲ್ ಇದೆ. ಸೊ ಇದಕ್ಕೆ ಒಂದು ಸ್ಟೇರಿಂಗ್ಗೆ ಸೇಮ್ ಸ್ಟೇರಿಂಗ್ ಬಟನ್ನು, ಒಂದು ಸಿಸ್ಟಮ್, 4 ಡೋರ್ಗೆ 4 ಸ್ಪೀಕರು, ಒಂದು ಪವರ್ ವಿಂಡೋ, ಒಂದು ಸೆಂಟ್ರಲ್ ಲಾಕಿಂಗ್. ಸೊ ಇದು ಬಂದುಬಿಟ್ಟು ಪವರ್ ವಿಂಡೋ ಅಂದರೆ ಪವರ್ ವಿಂಡೋನೇ ಸಪ್ರೇಟ್ ಪ್ರೈಸ್. ಸೆಂಟ್ರಲ್ ಲಾಕಿಂಗ್ ಅಂದರೆ ಸೆಂಟ್ರಲ್ ಲಾಕಿಂಗ್ಗೆ ಬೇರೆ ಪ್ರೈಸ್. ಆಟೋ ಫೋಲ್ಡ್ ಮಿರರ್ ಇದೆಯಲ್ಲ, ಆಟೋ ಫೋಲ್ಡ್ ಮಿರರ್ಗೆ ಬೇರೆ ರೇಟ್. ಆರ್ ಸಿಲ್ವರ್ಗೂ ಬೇರೆ ರೇಟ್. ಸೊ ಇದು ಬಂದುಬಿಟ್ಟು ಸಪ್ರೇಟ್ ನಿಮಗೆ ಏನು ಬೇಕು ನೀವು ಹಾಕ್ಸ್ಕೊಳ್ಬೋದು. ಕೆಲವು ಕಡೆ ಏನು ಮಾಡಿರ್ತೀರ ನೀವು, ಪವರ್ ವಿಂಡೋ ಫಸ್ಟೇ ಹಾಕ್ಕೊಂಡಿರ್ತೀರ, ಸೆಂಟ್ರಲ್ ಲಾಕಿಂಗು ಹಾಕ್ಕೊಂಡಿರ್ತೀರ. ಸೊ ಅದು ಚೇಂಜ್ ಮಾಡಿಬಿಟ್ಟು ಈ ಥರ ಪ್ಯಾಡ್ ಬೇಕು ಅಂತ ನೀವು ಹೇಳ್ತೀರ. ಸೊ ಶಿಫ್ಟ್ ಡಿಸೈರ್ ಇರಲಿ, ಶಿಫ್ಟ್ ಇರಲಿ, ನಮ್ಮ ಹತ್ರ ಅವೈಲಬಲ್ ಇದ್ದರೆ ಒಂದು ದಿವಸ ಮುಂಚೆ ನೀವು ಫೋನ್ ಮಾಡಿ ಕನ್ಫರ್ಮ್ ಮಾಡಿ ಹೇಳಿ. ಇನ್ನೊಂದು ಬಂದುಬಿಟ್ಟು ನಿಮ್ಮ ಗಾಡಿ ಡೀಟೇಲ್ಸ್ ಇದ್ರೇ ನಮಗೆ ಹೇಳೋಕ್ಕೂ ಆಗೋದು. ಏನಂದರೆ ನಿಮ್ಮ ಗಾಡಿನಲ್ಲಿ ಇವಾಗ ಚಾನಲ್ ಯೂಸ್ ಆಗುತ್ತೆ ಇಲ್ಲ ಪೂರ್ತಿ ಕಿಟ್ ಆಗಬೇಕಾ, ಏನಾಗಬೇಕು ಅಂತ ನೀವು ಇವಾಗ ವೀಡಿಯೋ ನೋಡಿರ್ತೀರ. ವೀಡಿಯೋ ನೋಡಿಬಿಟ್ಟು ಪವರ್ ವಿಂಡೋ ಎಷ್ಟಾಗುತ್ತೆ ಅಂತ ಕೇಳಿ, ಏನೂ ಇಲ್ಲ ಅಂದರೆ ನಿಮ್ಮ ಗಾಡಿನಲ್ಲಿ ನೀವು ಹೊಸದಾಗ್ತಾಯಿದ್ದೀರ, ಅದಕ್ಕೆ ಬೇರೆ ಪ್ರೈಸ್ ಇರ್ತದೆ. ನೀವು ಆಲ್ರೆಡಿ ಫಿಟ್ ಮಾಡಿದರೆ ನಿಮಗೆ ಬೇರೆ ಪ್ರೈಸ್ ಇರ್ತದೆ. ಸೊ ಈ ಥರ ಪವರ್ ವಿಂಡೋ ನಿಮಗೆ ಇಲ್ಲಿ ನೋಡ್ಬೋದು. ವಿ ಪ್ಯಾಡು ಲೆಫ್ಟ್ ಸೈಡ್ನಲ್ಲಿ ನೀವು ನೋಡ್ಬೋದು. ನೀವು ಈ ಥರ ಪ್ಯಾಡು ಕಂಪ್ನಿಯಿಂದ ಏನು ಬರ್ತದೆ ಸೇಮ್ ಅದೇ ಥರ ನಾವು ಪವರ್ ವಿಂಡೋ ಫಿಟ್ ಮಾಡಿರೋದು. ಒಂದು ಗೇರ್ ನಾಬನ್ನು ಇದಕ್ಕೆ ಚೇಂಜ್ ಮಾಡಿದ್ದೀನಿ ನಾವು. ಟಾಪ್ ಮಾಡಲ್ದು ಬರ್ತದಲ್ಲ ಸೇಮ್ ಅದೇ ಥರ ಗೇರ್ ನಾಬನ್ನು ಇದಕ್ಕೆ ನಾವು ಚೇಂಜ್ ಮಾಡಿದ್ವಿ. ಸೊ ಇಲ್ಲಿ ಆಲ್ಮೋಸ್ಟ್ ನೆಸೆಸಿಟಿ ಏನಿದೆ ಗಾಡಿಗೆ ಅಷ್ಟೊಂದು ಕೆಲಸ ಮಾಡಿದ್ದೀನಿ. ಒಂದು ಸ್ಟೇರಿಂಗ್ ಕಂಟ್ರೋಲು ಸೇಮ್ ಸ್ಟೇರಿಂಗ್, ಇಲ್ಲ ನೀವು ಸ್ಟೇರಿಂಗ್ ಚೇಂಜ್ ಮಾಡ್ತೀರಾ ಅದು ಸ್ಟೇರಿಂಗ್, ಒಂದು ಸೆಂಟ್ರಲ್ ಲಾಕಿಂಗ್, 4 ಪವರ್ ವಿಂಡೋ, 4 ಡೋರ್ಗೆ 4 ಸ್ಪೀಕರ್, ಒಂದು ಸಿಸ್ಟಮ್, ಒಂದು ಕ್ಯಾಮ್ರಾ, ಇಷ್ಟೊಂದು ಇದಕ್ಕೆ ಕೆಲಸ ಆಗಿದೆ. ಸೊ ನಿಮ್ಮ ಗಾಡಿಗೆ ಏನಾದ್ರು ಬೇಕಾದರೆ ಶಿಫ್ಟ್ ಇರಲಿ, ಶಿಫ್ಟ್ ಡಿಸೈರ್ ಇರಲಿ, ನೀವು ಫೋನ್ ಮಾಡಿ
ಕೇಳ್ಬೋದು. ಬಟ್ ವೀಡಿಯೋ ಎಲ್ಲ ನಿಮಗೋಸ್ಕರ ಆಗೋದು. ನಾವು ವೀಡಿಯೋ ನೋಡ್ರೇ ನಿಮ್ಗೆ ಗೊತ್ತಾಗೋದು ನಾವು ಏನು ಹೇಳ್ತಾ ಇದ್ದೀನಿ, ಏನು ನಿಮಗೆ ಬೆನಿಫಿಟ್ ಇದೆ ಆಗಿದ್ರೆ, ಏನು ನಿಮ್ಮ ಗಾಡಿನಲ್ಲಿದೆ, ಏನು ಆಗಿದ್ರೆ ಏನಾಗುತ್ತೆ ಅಂತ ಅದೆಲ್ಲ ನೋಡ್ರೇ ಗೊತ್ತಾಗೋದು. ಒಂದು ನಮ್ಮ ಅಂಗಡಿ ಬಂದ್ಬಿಟ್ಟು ಬ್ಯಾಂಗ್ಳೂರು ಕೋರಮಂಗಲ, ನಿಯರ್ ಬೈ ಆಳ್ಗುಡಿ ಸಿಗ್ನಲ್, ಬ್ಯಾಂಗ್ಳೂರು ಕೋರಮಂಗಲ ರೋಡ್, ಆಳ್ಗುಡಿ ಸಿಗ್ನಲ್, ಮೈಕೋ ಬಾಷ್ ರೋಡ್ ಅಂತಾರೆ. ಅಲ್ಲಿ ಗೂಗಲ್ನಲ್ಲಿನೂ ನಿಮಗೆ ಲೊಕೇಶನ್ ಇದೆ. ಇನ್ಸ್ಟಾಗ್ರಾಮ್, ಯೂಟ್ಯೂಬ್, ಫೇಸ್ಬುಕ್ ಈ ಮೂರಿನಲ್ಲಿನೂ ಏನು ಕೆಲಸ ನಾವು ಮಾಡಿದ್ದೀನಿ ಅದೆಲ್ಲ ವೀಡಿಯೋ ನಿಮಗೆ ಸಿಗುತ್ತೆ. ಎಲ್ಲ ಗಾಡಿದು ಸಿಗುತ್ತೆ. ಆಲ್ಮೋಸ್ಟ್ ಎಲ್ಲ ಕಾರ್ದು ನಿಮಗೆ ವೀಡಿಯೋ ಒರಿಜಿನಲ್ ಥರನೇ ಕೆಲಸ ಮಾಡಿರೋದು ಸಿಗುತ್ತೆ. ಇದಕ್ಕೆಲ್ಲ ವೈರಿಂಗ್ ಬರೋದು ನಿಮಗೆ ಕಂಪ್ನಿಯಿಂದಾನೇ. ಈ ವೈರಿಂಗ್ ನೋಡ್ಬೋದು ನೀವು, ಈ ಥರ ವೈರಿಂಗ್ ಬಂದಿರ್ತದೆ. ಹಿಂದ್ಗಡೆನೂ ನೋಡ್ಬೋದು ನೀವು, ಈ ಥರ ವೈರಿಂಗ್ ಬರ್ತದೆ. ಓಲ್ಡ್ ಐಟಮ್ ನಾವು ತೆಗ್ದಿರೋದು ಇವಾಗ ನಿಮಗೆ ತೋರಿಸ್ತೀನಿ ನೋಡ್ಬೋದು. ಈ ಚಾನಲ್ ವೈರಿಂಗು ಇದೆಲ್ಲ ನಿಮಗೆ ಬರೀ ಇದೆಲ್ಲ ಬರೋಲ್ಲ, ಪವರ್ ವಿಂಡೋ ವೈರಿಂಗ್ ಬರೋಲ್ಲ. ಎರಡು ವೈರ್ ಇದೆಲ್ಲ ತೆಗಿಬಿಟ್ಟು ನಾವು ಎಲ್ಲ ಮಾರುತಿದೆ ಯೂಸ್ ಮಾಡಿರೋದು.